ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾದಿಕ್. ಯೂಟ್ಯೂಬ್ ಚಾನಲಿನಲ್ಲಿ ನಾನು ಒಂದು ಕ್ರಿಕೆಟ್ ಹಬ್ ಎಂಬುವ ಚಾನಲನ್ನು ಲಾಂಚ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಕ್ರಿಕೆಟಿಂಗ್ ಹಬ್ ಅಂತ. ಕ್ರಿಕೆಟಿಂಗ್ ಹಬ್. ಕ್ರಿಕೆಟಿಂಗ್ ಹಬ್ಬಿನಲ್ಲಿ ಕ್ರಿಕೆಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕ್ರಿಕೆಟ್ನ ಪ್ರೀ ಮ್ಯಾಚ್ ಅನಾಲಿಸಿಸ್ ಆಗಿರ್ಬೋದು, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿರ್ಬೋದು, ಥ್ರೂ ಔಟ್ ದ ಗ್ಲೋಬ್ ಎಷ್ಟೇ ಕ್ರಿಕೆಟಿಂಗ್ ಮ್ಯಾಚಸ್ಗಳು ನಡೀತಾ ಇರೋ ಅಷ್ಟು ಕ್ರಿಕೆಟಿಂಗ್ ಮ್ಯಾಚಸ್ಗಳನ್ನ ಪ್ರೀ ಮ್ಯಾಚ್ ಅನಾಲಿಸಿಸ್, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕಾಗಿದೆ. ಕ್ರಿಕೆಟ್ ಬಗ್ಗೆನೇ ಯಾಕೆ ಮಾತಾಡಬೇಕಂತ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ನನಗೆ ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ ಅಂತ ಹೇಳೋದಕ್ಕೆ ಹೋಗಲ್ಲ. ಬಟ್ ನನಗೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟು ನಾಲೆಡ್ಜನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನನಗೆ ಆಲ್ರೆಡಿ 20 ಇಯರ್ಸ್ ಕ್ರಿಕೆಟ್ ನೋಡ್ತಾ, ಕ್ರಿಕೆಟ್ ಆಡ್ತಾ ಬಂದಿರೋದ್ರಿಂದ ನಾನು ಈಸಿಯಾಗಿ ನಿಮಗೆ ಕನ್ವೆ ಮಾಡ್ಬೋದು. ನನ್ನ ಚಾನಲಿನಲ್ಲಿ ಹಳೆ ಸೀರೀಸ್ಗಳು ಆಗಿರತಕ್ಕಂಥ ಇವೆಂಟ್ಸ್ಗಳಾಗಿರ್ಬೋದು, ಪ್ರೆಸೆಂಟ್ ಸೀರೀಸಲ್ಲಿ ನಡೀತಕ್ಕಂಥ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಇವೆಂಟ್ಸ್ಗಳ ಬಗ್ಗೆ ನನ್ನ ಚಾನಲಿನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸರಿನಾ? ಗ್ಲೋಬಲ್ ಕ್ರಿಕೆಟಿಂಗ್ನಲ್ಲಿ ಮಾತಾಡ್ತಾ ಹೋದರೆ 3 ಇಂಪಾರ್ಟೆಂಟ್ ಸೀರೀಸ್ಗಳಾಗ್ತಾಯಿದೆ. 2 WTC ಸೀರೀಸ್ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಟ್ರಯಾಂಗಲ್ ಸೀರೀಸ್ ಆಗ್ತಾಯಿದೆ. WTC ಸೀರೀಸ್ ಒಂದು ಕಡೆ ಆದರೆ, ಒಂದು ಕಡೆ T20 ಸೀರೀಸ್ ನಡೀತಾ ಇದೆ. ಯಾರ್ಯಾರ ಮಧ್ಯೆ ನಡೀತಾ ಇದೆ ಅಂದರೆ, ಆ್ಯಂಡ್ ಅಗೇನ್ ಸೌತ್ ಆಫ್ರಿಕಾ, ಜಿಂಬಾಬ್ವೆ, ನ್ಯೂಜಿಲ್ಯಾಂಡ್. ಆ ಸೀರೀಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ವರ್ಷ ವರ್ಲ್ಡ್ ಕಪ್ ಇರೋದ್ರಿಂದ ದ T20 ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ನೇಷನ್ಸಿಗೂ. ಆ್ಯಂಡ್ ಅಗೇನ್ WTC ಅಂತ ಹೇಳ್ತಾ ಹೋದರೆ, WTCನಲ್ಲಿ 2 ಸೀರೀಸ್ ಆಲ್ರೆಡಿ ಚಾಲನೆಯಲ್ಲಿದೆ. ಒಂದು ಇಂಡಿಯಾ ಮತ್ತು ಇಂಗ್ಲೆಂಡ್, ಮತ್ತು ಇನ್ನೊಂದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಆಲ್ರೆಡಿ 3 ಮ್ಯಾಚ್ನ ಸೀರೀಸ್ ಕಂಪ್ಲೀಟ್ ಆಗಿದೆ. 3-0 ವೈಟ್ ವಾಶ್ ಆಸ್ಟ್ರೇಲಿಯಾ ಮಾಡಾಗಿದೆ. ಆ ಸೀರೀಸ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಮೋಸ್ಟ್ ಹೈಲೈಟೆಡ್ ಸೀರೀಸ್ ಈಸ್ ಟೆಂಡೂಲ್ಕರ್ ಆ್ಯಂಡರ್ಸನ್ ಟ್ರೋಫಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲೆಂಡ್ 2-1 ಮುನ್ನಡೆ ಸಾಧಿಸಿದೆ. ಆ್ಯಕ್ಚುಲಿ ಭಾರತ ಕ್ರಂಚ್ ಸಿಚುವೇಶನ್ಸ್ಗಳಲ್ಲಿ ಕರೆಕ್ಟಾಗಿ ಆಡ್ತಾ ಇದ್ದರೆ ಬಹುಶಃ ಇದು 2-1, 3-0 ಆಗಿರೋದು. ಭಾರತ 3 ಟೆಸ್ಟ್ ಮ್ಯಾಚಿನಲ್ಲಿ 15 ದಿನದಲ್ಲಿ 13 ದಿನ ಒಳ್ಳೆ ಕ್ರಿಕೆಟ್ ಆಟವನ್ನು ಆಡಿದೆ. ಎಕ್ಸೆಪ್ಟ್ ಇನ್ 3 ಡೇಸ್ನ ಬಿಟ್ಟರೆ 13 ದಿನ ಭಾರತ ಡಾಮಿನೇಟ್ ಮಾಡಿದೆ. ಬಟ್ ಕ್ರಂಚ್ ಮೂಮೆಂಟ್ಸ್ಗಳನ್ನ ಇಂಡಿಯಾ ಸೋತಿದೆ. ಅದರ ಪರಿಣಾಮವಾಗಿ 2-1 ಇದೆ. 4ನೇ ಟೆಸ್ಟ್ ಬಂದುಬಿಟ್ಟು 23 ಜುಲೈ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿದ್ದು, ಇಂಗ್ಲೆಂಡ್ ತನ್ನ 14 ಜನರ ತಂಡವನ್ನು ಪ್ರಕಟಿಸಿದೆ. ನಾಯಕ ಬೆನ್ ಸ್ಟೋಕ್ಸ್. ಬೆನ್ ಸ್ಟೋಕ್ಸ್ ಆಬ್ವಿಯಸ್ಲಿ ಇಂಗ್ಲೆಂಡ್ನ 3ನೇ ಸೀರೀಸ್ ಗೆಲ್ಲೋದಕ್ಕೆ ಬೆನ್ ಸ್ಟೋಕ್ಸ್ ತುಂಬ ಕಾರಣ ಆಗಿರ್ತಾರೆ. ಯಾಕಂದರೆ ಕ್ರೂಷಲ್ ರನ್ಸ್ನ ಮಾಡಿರ್ತಾರೆ, ಜೊತೆಲಿ ಮ್ಯಾರಥಾನ್ ಸ್ಪೆಲ್ನ ಮಾಡಿರ್ತಾರೆ. ಅವರ ಎಫರ್ಟ್ಸಿಂದನೇ ಇಂಗ್ಲೆಂಡ್ 2-1 ಲೀಡನ್ನು ತಗೊಂಡಿದೆ. ಆ್ಯಂಡ್ ಬೆನ್ ಸ್ಟೋಕ್ ಈಸ್ ಅ ಜನರೇಷನ್ ಆಲ್ರೌಂಡರ್. ನಮಗೆ ಗೊತ್ತಿರ್ಬೋದು, ಈ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸು ಬೆನ್ ಸ್ಟೋಕ್ಸಿಂದ ಆಫ್ಟರ್ 3 ಇಯರ್ಸ್ ಆದಮೇಲೆ ಬಂದಿದೆ. ಲಾಸ್ಟ್ 2019 ಅವರು 2019 ಹೆಡಿಂಗ್ಲೇನಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ಗೆಲ್ಲಿಸ್ತಾರೆ. ಹಿ ರಿಮೈನ್ಸ್ ದ ಕ್ಯಾಪ್ಟನ್ ಆಫ್ ದ ಇಂಗ್ಲೆಂಡ್ ಟೀಮ್. ಆ್ಯಂಡ್ ಅಗೇನ್ ಜೋಫ್ರಾ ಆರ್ಚರ್ ಆಫ್ಟರ್ ದ 3 ಲಾಂಗ್ ಇಯರ್ಸ್ ಗ್ಯಾಪಿಂದ, ಇಂಜುರಿಯಿಂದ ವಾಪಸ್ಸಾಗಿದ್ದಾರೆ. ಅವ್ರ ಜಾಗದಲ್ಲಿ ಗಸ್ ಅಟ್ಕಿನ್ಸನ್ ಸಹ ವಾಪಸ್ಸಾಗಿದ್ದಾರೆ. ಜೇಕಬ್ ಬೇತಲ್ ಇದ್ದಾರೆ, ಹ್ಯಾರಿ ಬ್ರೂಕ್ ಇದ್ದಾರೆ, ಬ್ರೈಂಡನ್ ಕಾಸ್ ಇದ್ದಾರೆ, ಝ್ಯಾಕ್ ಕ್ರೋಲಿ ಇದ್ದಾರೆ, ಲಿಯಮ್ ಡೋಸನ್ ಇದ್ದಾರೆ, ಬೆನ್ ಡಕೆಟ್ ಇದ್ದಾರೆ, ಓಲಿ ಪಾಪ್ ಇದ್ದಾರೆ, ಜಾನ್ ರೂಟ್, ಜೇಮ್ಸ್ ಸ್ಮಿತ್, ಜೋಶ್ ಟಾಂಗ್, ಕ್ರಿಸ್ ವೋಕ್ಸ್. ಇಂಗ್ಲೆಂಡಿನ ಇದು 14 ಜನರ ಸ್ಕ್ವಾಡ್. ಇಲ್ಲಿ ಒಂದು ಚೇಂಜಸ್ನ ನಾನು ಗಮನ ಹರಿಸ್ತಾ ಹೋದರೆ, ಲಿಯಮ್ ಡೌಸನ್ ಅವರು ಶೋಯಬ್ ಬಶೀರ್ ಜಾಗದಲ್ಲಿ ಬಂದಿದ್ದಾರೆ. ಏನು ಅಷ್ಟೊಂದು ಚೇಂಜಸ್ ಮಾಡ್ಕೊಂಡಿಲ್ಲ. ಚೇಂಜಸ್ಸು ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ವಿನ್ನಿಂಗ್ ಸ್ಪಿರಿಟ್ ಇದ್ದರೆ ವಿನ್ನಿಂಗ್ ಟೀಮ್ನೇ ಪ್ರತಿಯೊಂದು ಟೀಮು
ಮುಂದುವರಿಸಲು ಇಷ್ಟಪಡ್ತಾರೆ. ಬಟ್ ಇದು ಇಂಗ್ಲೆಂಡಿಗೆ ಬೂಸ್ಟ್ ಏನಂದರೆ ಗಸ್ ಅಟ್ಕಿನ್ಸನ್ ಹಾಗೂ ಜಾಫ್ರಾ ಆರ್ಚರ್ ರಿಟರ್ನ್ ಆಗಿರೋದು ಬೌಲಿಂಗ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಸೊ ಮ್ಯಾಂಚೆಸ್ಟರ್ನ ಹಿಸ್ಟ್ರಿನ ಬಗ್ಗೆ ಮಾತಾಡ್ತಾ ಹೋದರೆ ಇಂಗ್ಲೆಂಡ್ ಇಲ್ಲಿ 84 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದೆ ಹಾಗೂ 33 ಇಂಗ್ಲೆಂಡ್ ಗೆದ್ದಿದೆ, 15 ಸೋಲನ್ನು ಕಂಡಿದೆ, 36 ಡ್ರಾ ಆಗಿದೆ. ಸೊ ಇಂಗ್ಲೆಂಡಿಗೆ ಆಲ್ಮೋಸ್ಟ್ ಆಲ್ ಹ್ಯಾವಿಂಗ್ ದೇರ್ ಅರೌಂಡ್ 40% ವಿನ್ ಇನ್ ದ ಮ್ಯಾಂಚೆಸ್ಟರ್. ಓಕೆ, ಅದೇ ರೀತಿ ಇಂಡಿಯಾಗೆ ಬಂದರೆ ಇಂಡಿಯಾ ಇಲ್ಲಿ 9 ಟೆಸ್ಟನ್ನು ಆಡಿದೆ. ಸೊ ಯಾವುದೇ ಸಹ ಒಂದು ಮ್ಯಾಚು ಸಹ ಗೆದ್ದಿಲ್ಲ, 4 ಟೆಸ್ಟ್ ಸೋತಿದೆ, 5 ಡ್ರಾ ಆಗಿದೆ. ಸೊ ಇಂಡಿಯಾ ಇನ್ನು ಖಾತೆ ಓಪನ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿದೆ. ಯಾಕೆಂದರೆ ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ದಾರೆ, ಬುಮ್ರಾ ಫಾರ್ಮಲ್ಲಿದ್ದಾರೆ, ಜಡೇಜಾ ಫಾರ್ಮಲ್ಲಿದ್ದಾರೆ, ಗಿಲ್ ಫಾರ್ಮಲ್ಲಿದ್ದಾರೆ. ಐ ಥಿಂಕ್ ಇಟ್ ಈಸ್ ಅ ಆಪರ್ಚುನಿಟಿ ದಟ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಓಪನಿಂಗ್ ದೇರ್ ಅಕೌಂಟ್ ಇನ್ ಮ್ಯಾಂಚೆಸ್ಟರ್ ಅಂತ ಹೇಳ್ಬೋದು. ಸೊ ಓವರಾಲ್ ಸೊ ಇಲ್ಲಿ ಜೋ ರೂಟ್ 978 ರನ್ ಹೈಯರ್ ಸ್ಕೋರರ್ ಆದರೆ ಸೊ ಇಂಗ್ಲೆಂಡ್ ಪರ ಸೊ ಅವರು ಒಂದು ಶತಕ ಹಾಗೂ 7 ಅರ್ಧಶತಕವನ್ನು ಹೊಡೆದಿದ್ದಾರೆ. ಭಾರತದ ಪರ ರಂಜಿತ್ ಸಿಂಗ್ 292 ಒಂದು ಶತಕ 1 ಅರ್ಧಶತಕವನ್ನು ಬಾರಿಸಿದ್ದಾರೆ. ರಂಜಿತ್ ಸಿಂಗ್ ನಮ್ಮೆಲ್ಲರಿಗೂ ಗೊತ್ತಿದೆ, ಇವರ ನೇಮಿಂದ ರಂಜಿ ಟ್ರೋಫಿ ಕ್ರಿಕೆಟ್ ಭಾರತದಲ್ಲಿ ಡೊಮೆಸ್ಟಿಕ್ ಕ್ರಿಕೆಟನ್ನು ನಾವು ಪ್ರತಿ ವರ್ಷ ಆರ್ಗನೈಸ್ ಆಗುತ್ತೆ. ಹಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಬಂದುಬಿಟ್ಟು AV ಬಿಟ್ಸರ್ 51ನ ವಿಕೆಟ್ ತಗೊಂಡಿದ್ದಾರೆ. ಹಾಗೆ ಭಾರತದ ಪರ MH ಮ್ಯಾನ್ಕಂಡ್ 9 ವಿಕೆಟನ್ನು ತೆಗೆದಿದ್ದಾರೆ. ಸೊ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಯಾವುದೇ ಪಂದ್ಯವನ್ನು ಗೆದ್ದಿಲ್ಲ. ಸೊ ನನಗೆ ಹೋಪ್ ಇದೆ 4ನೇ ಪಂದ್ಯವನ್ನು ಭಾರತ ಗೆದ್ದು ಸರಣಿಯನ್ನು ಸಮಬಲ ಮಾಡಿ 5ನೇ ಟೆಸ್ಟಿನಲ್ಲಿ ಒಂದು ರೋಮಾಂಚಕ ಟೆಸ್ಟ್ ಪಂದ್ಯ ನೋಡಲು ನಾವೆಲ್ಲರೂ ಆಸಕ್ತರಾಗ್ತೀವಿ ಎಂದಿದ್ದೀವಿ. ಥ್ಯಾಂಕ್ ಯು.